ವಿಡಿಯೋ ಕೊಡ್ತೇನೆ ಈಗ ಇವತ್ತು ಫ್ರೆಶ್ ಮಾಡೇನೆ ಇದು ಹೊಡ್ಕೊರಿ ಇದು ಹೊರಕೆರೆ ಅವ್ರನ್ನ ಕ್ಲಾಸ್ ನಂತರ ಯಾವ್ದೋ ಹುಡುಗಿ ಕಾಣಿಸ ತಮ್ಮ ತಮ್ಮ ಅಂತ. ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ನನ್ನ ವ್ಲಾಗ್ ನಡು ರೋಡ್ ನಿಂತು ಸ್ಟಾರ್ಟ್ ಮಾಡತ್ತೀನಿ. ಸೊ ಹಂಗೆ ಟೈಮು ಆಗೈತಿ, ಕಾಲೇಜ್ಗೆ ಹೋಗ್ಬೇಕೈತಿ. ಸೊ ಹಂಗಾಗಿ ಎಷ್ಟು 9:30 ಆಗೈತಿ. ಈಗ ಹೋಗ್ಬೇಕಾಯ್ತು ಇಷ್ಟು ಜಲ್ದಿ ನಾನು ಕಾಲೇಜಿಗೆ. ಆದರೆ ನಾವು ಹೊಂಟನಿ ಈಗ. ಆದ್ರೆ ಹೋಗುನ್ ಈಗ ಹೋಗಿ ಮತ್ತು ಇವತ್ತು ಏನೇನೈತೆ ಅಂತಂದ್ರೆ ಫೀಸ್ ಒಂದು ಕಟ್ಟೋದಿತ್ತಲ್ಲ. ಸೊ ಫೀಸಿನ ಒಂದು ಮಾತಾಡ್ಬೇಕು ಅಲ್ಲಿ ಹೋಗಿ ಅದನ್ನು ಮುಗಿಸ್ಕೊಂಡು. ಮತ್ತು ಇವತ್ತು 2 ಕ್ಲಾಸ್ ಅದು ನನಗೆ. ಅವು 2 ಕ್ಲಾಸ್ ಮುಗಿಸ್ಕೊಂಡು ಯಾವ ಲ್ಯಾಬ್ ಇಲ್ಲ ಏನಿಲ್ಲ ನೋಡೋಣ. ಮುಂದೆ ಏನು ಕೆಲಸ ಅದಾವ ಏನಾರ ಅದಾವ ಅಂತ ನೋಡ್ಕೊಂಡು ಹಂಗೆ ಒಟ್ಟು ದೋಸ್ತರ ಜೋಡಿ ಒಟ್ಕೊಂತ ಮಾತಾಡ್ಕೊಂಡು ಬರ್ರಿ. ಇವತ್ತಿನ ವ್ಲಾಗ್ ಇಷ್ಟ ಐತಿ ಇವತ್ತಿನ ವ್ಲಾಗ್ನಾಗ. ಸೊ ಹೊಸ್ದಾಗಿ ಯಾರು ನೋಡತ್ತೀರಿ ಅವ್ರು ಬೇಗ ಒಂದಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವ ಮಾಡಲಿ ಅಂದರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಫುಲ್ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಸೊ ಈಗ ಹೋಗೋಣ ಬರ್ರಿ ಕಾಲೇಜಿಗೆ. A few moments later. ಸೊ ಈಗ ಬೈಕ್ನ ಇಲ್ಲೇ ಪಾರ್ಕ್ ಮಾಡಿ ಒಳಗೆ ಹೋಗೋಣ ಬರ್ರಿ ಕ್ಲಾಸಿಗೆ. ನೋಡೋಣ 2 ಕ್ಲಾಸ್ ಕುಂತು ಮತ್ತು ಬರೋದಾದ್ರೆ ಲ್ಯಾಬ್ ಅಂಕರು ಇಲ್ಲ. ನಮ್ದು ಪ್ರೊಜೆಕ್ಟಿಂದ ಒಟ್ಟು ಏನೋ ಕೇಳೋದೈತೆ ಅಂತ ಅನ್ಕೊಂಡಿ. ನೋಡೋಣ ಏನು ರೀತಂದ್ರೆ ಹೇಳ್ತೇನೆ ನಿಮಗೆ. ಬನ್ನಿ ಹೋಗೋಣ, ಲೇಟ್ ಮಾಡೋದು ಬೇಡ, ಹೋಗೊಂಬರ್ರಿ. ಕೊಡ್ತೇನೆ ಈಗ ಇವತ್ತು ಫ್ರೆಶ್ ಮಾಡೇನೆ ಇದು ಹೊಡ್ಕೊರಿ ಇದು ಫುಲ್ ಬಿಚ್ಚಿ ನಿಮ್ ಕ್ಲಾಸ್ ಇಲ್ಲ ಕ್ಲಾಸಿಗೆ ಕರ್ಕೊಂಡಿಲ್ಲ. ಸಜಲ್ ಎಲ್ಲಿಗೂ ಹೊರಗಲ್ಲ ಕ್ಲಾಸಿಗೆ ಬಿಟ್ಟು ಹೊರಗೆ ಬಿದ್ದಾರ. ಸಿಂಗಲ್ ಶೇರ್ ಸಿಂಗಲ್ ಶೇರ್ ಹೊರಕೆರೆ ಅವ್ರನ್ನ ಕ್ಲಾಸ್ ನಂತರ ಯಾವ್ದೋ ಹುಡುಗಿ ಕಾಣಿಸ ಯಾವ ಹುಡುಗಿ ಕಳ್ಸಿ ಬಂದಿಲ್ಲ. ಹೌದಲ್ಲ, ಇರ್ತೈತಿ ಈಗನೂ ಇರ್ತೈತಿ. ಕಂಡೇ ಅದಕ್ಕೆ ಮುಂದೆ ಟೀಮ್ ಮೇಲೆ ಐತಿ. ಒಂದಿನ ವಿಡಿಯೋ ಕಾಲ್ ಮಾಡಲ್ಲ ಇಲ್ಲೇ ಪಂಚಮಿ ಬೇಕಾದ್ರೆ ಹ್ಞೂ ಅಂತ ತಮ್ಮ ತಮ್ಮ ಅಂತ. A few minutes later. ಆದ್ರೆ ನೀ ಸಿಸ್ಟರ್ ಅಂದಿದ್ದಕ್ಕೆ ಸುಮ್ಮನಾಗೇನಿ. ನಾ ಸುಮ್ಮನೆ ಅಂದ ಅವಾಗ ಬರ್ತದ ಅಂದ ನೀವು ನೋಡಿದ ಅಷ್ಟೇ. ಅದ ಈಗ ನಾನು ಇವತ್ತು ನೋಡಿದ್ರು ಜನರೇಷನ್ ಹೆಂಗೈತೆ ಹುಡುಗರು ಭಾಳ ಕೆಟ್ಟಾವ. ನಾವು ಕೈಯಾಗ ಬುಕ್ ಮ್ಯಾಗ ಆಣಿ ತಗೊಂಡು ಏನೇ ಕೇಳ್ತಾ ನೋಡ್ರಿ. ಅದ ನೀವು ಒಂದ್ಸಲ ವಿಚಾರ ಮಾಡ್ರಿ. ಒಂದಿನ ನಿಮ್ಗೆ ಅಂತ ಮನೆಗೆ ಬಂದ ತಾಯಿ ಇದು ನೋಡಿ ಅಷ್ಟು ಪವರ್ ಐತಿ. ಹೌದು, ಯಾಕಂದ್ರೆ ತಪ್ಪು ಅಂದ್ರೆ ತಪ್ಪ ವಾರ್ನಿಂಗ್ ಕೊಡ್ತಾರೆ. ಅದೇ ಗೊತ್ತೈತಿ. 1 ಲಕ್ಷ 10 ಲಕ್ಷ ತಗೋನಿ ಆಟದಾರಿ ಆ ಫೋನ್ ಎದಕ್ಕೆ ಹಲೋ ಅನ್ನಕ್ಕೆ ಅಷ್ಟ. ಫೋನ್ ಹಲೋ ನಾವು ಯೂಸ್ ಅಂದ್ರೆ ಒಳ್ಳೇದಕ್ಕೂ ಐತಿ ಕೆಟ್ಟದಕ್ಕೂ ಐತಿ. ನೀ 500 ರೂಪಾಯಿ ಫೋನ್ ತಗೋ ಅದಕ್ಕೂ ಹಲೋ ಅನ್ಬೇಕು. ನಮ್ಮ ಕೈ ಫೋನ್ ಐತಿ ಅಂದ್ರೆ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಾಕತಿ, ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಹಳಾಡೋದು ಹೋಗ್ಬಿಡ್ತಾವ. ಈ ಫೋನ್ ಬರೀ ಹುಡುಗಿಯಾರ ಇದ್ದಲ್ಲ ಅಷ್ಟ ತೆಗಿತಾ ನೋಡ್ರಿ ಹೊರಗೆ. ಹೌದ್ರಿ.
ನಾ ಕಣ್ಲೆ ನೋಡಿಲ್ಲ, ನೋಡಿದ್ರೆ ಬಿಡ. ಎಲ್ಲಿ ನಮ್ಮ ಮುಂದೆ ಮಾಡ್ತಾನ್ರಿ ಅವ. ಯಾರು ಹೇಳಿದ್ದು ಹೇಳಕ್ಕ ಅಲ್ಲಿ ಹುಡುಗಿ ಬಂದಂದ್ರ ಪಟ್ ಅಂತ ಹಲೋ ಅಂತಾನ್ರಿ. ಫೋನ್ ಬಂದಿರಂಗಿಲ್ರಿ. ನೀವು ದುನಿಯಾ ಹೇಳಿದ್ರು ಅಲ್ಲ, ನಾನ್ ನೋಡ್ಬೇಕು ಪ್ರತ್ಯಕ್ಷ ಕಂಡಿದ್ದನ್ನ ಅದನ್ನ ಆಗ ಮಾತಾಡಿಬಿಡೋಕ. ಇದೇ ಇಲ್ದ ಹೌದಲ್ಲ. ಯಾವ್ದ ಇವಂಗ ಆರಾಮ್ ಚಿಕನ್ ತಿಂದ ಮಕ್ಕೋ ಅಂತ ಹೇಳ್ಯಾರ ಅವ್ರ ಮನ್ಯಾಗ. ಈಗ ಇನ್ನೊಬ್ಬರ ನಮ್ದಷ್ಟು ನೋಡ್ಕೋಬೇಕಂತ ಅವಂಗಿರ್ತೈತಿ, ನಿಮ್ಗಿರ್ತೈತಿ. ಅದು ನಮ್ ದೋಸ್ತ ಹೆಂಗ್ ಈಗ ಅವಂಗ ಏನೋ ಒಂದ್ ಸಮಸ್ಯೆ ಆತಂದ್ರ ನಾವು ಹೋಗ್ಬೇಕ. ಆದ್ರ ದಾರಿ ತಪ್ಪಿಸ್ಬಾರ್ದು. ದಾರಿ ತಪ್ಪಿಸ ನನಗ ಅವದೇ ಇದು ಮಾಡ್ತಾನಂಕಲ್ಲ. ಆಗ ದಾರಿ ತಪ್ತಾನಂದ್ರ ಒಳ್ಳೆ ರೂಟ್ ಹೇಳ್ಕೊಡ ನಡೀತೈತಿ. ನಾವ್ ದಾರಿ ತಪ್ತಾನಂದ್ರ ಮತ್ತೊಟ್ಟ ಅದಕ್ಕೆ ಇದು ಹಾಕಿ ಮತ್ತೊಟ್ಟ ದಾರಿ ತಪ್ಪಿಸ್ಬಾರ್ದು. ಆದ್ರೆ ಇವ್ನು ಈಗೋ ಬಾದೈತಿ, ಅದು ವಿಡಿಯೋ ಮಾಡ್ತಾನಂಕಲ್ಲ. ಅದಕ್ಕಿತ್ತು ಮಾಡ್ಲಿ ಬಿಡ. ವಿಡಿಯೋ ಮಾಡಿದ್ರೆ ಒಳ್ಳೇದಕ್ಕೆ ಇರ್ತಾವ, ಏನು ಮಾತಾಡಿದ್ರು ಅದ ಕೆಟ್ಟದಕ್ಕೆ ಯೂಸ್ ಮಾಡ್ಕೋಬಾಡ್ರಿ. ಅದು ಮಂಡ್ಯ ಇವ್ ಕೆಟ್ಟದಾಗ ಮಾತಾಡಿದಂದ್ರ ಅವ್ರ ಮಮ್ಮಿಯರಿಗೆ ಕಳಿಸ್ಬಿಡ್ತಾನ್ರಿ ವಿಡಿಯೋನ. ಅದನ್ನ 60,000 ಕೂಡಿ ಇಡಾಕ ತಾಯಿ ತಂದಿ ಅದ್ರ ಹಿನ್ನೆಲೆ ತಾಯಿ ತಂದಿ ಎಷ್ಟು ಶ್ರಮ ಇರ್ತದೆ. ಎಷ್ಟೇ 90,000 ಈಗ 60,000 ತಡಿ. ಅಲ್ಲಿ ಅಂಗಡಿಯಿಂದ ಹಟ್ಕೊಂಡ್ ಬಂದನ್ರಿ. ಡೆಮೋ ಕೊಟ್ರ ಹಟ್ಕೊಂಡ್ ಬಂದನ್ರಿ. ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಈಗ ಆಪಲ್ ಫೋನ್ ಅಂತ ತಿಳ್ಕೊ. ಈಗ 60,000 ನೀ ದುಡ್ಡು ತೊಗೊಂಡಿಲ್ಲ ಇದನ್ನ. ಅಲ್ಲ ತಾಯಿ ತಂದಿ ಕೊಡ್ಸಿದ್ದಂತ ಹೌದ್ರಿ. ಎಷ್ಟು ಶ್ರಮ ಇರ್ತೈತಿ ಅದನ್ನ ಅರ್ಥ ಮಾಡ್ಕೊಂಡು ವಿಡಿಯೋ ಮಾಡ್ತಾನ್ರ ಅಸಹ್ಯ ಮಾಡ್ಲಿ ಅವ. ನಿಂಗ ಹಸ್ನಾಗತ್ತದ ನೀ ವರಿ ಮಾಡ್ಕೊಬೇಡ. ಮಾಡ್ಲಿ. ಆದ್ರೆ ನಾವು ಹೇಳೋದು ಬುದ್ಧಿ ಮಾತು. ಹೌದು. ದಾರಿ ತಪ್ಪಾಡ್ರಪ್ಪ ಅಂತ. ಯಾಕಂದ್ರೆ ನೀವು ನಮ್ಮ ಮನ್ಯಾಗ ಅದಿಲ್ಲ, ನಮ್ಮ ಮಕ್ಕಳ ಅಂತ ಹೇಳ್ತಿರ್ತೀವಿ. ಯಾರ ಎಲ್ಲ ಇವು ಅಷ್ಟೇ ಯಾರ್ಯಾರು ಅಲ್ಲ ಅವ್ರು ಬಂದ ಇದು ಮಾಡ್ತಿರ್ತಾರಂತ ನಾವು ಇವತ್ತಿಗೆ ಏನಾದ್ರು ಅಬ್ಜೆಕ್ಷನ್ ಮಾಡಿಲ್ಲ. ವಯಸ್ಸಿನ ಮೇಲೆ ಇರ್ತೈತಿ ಅದು ಅಬ್ಜೆಕ್ಷನ್. ಫೋನು ಅವಂಗೇನು ಯಾರ ಇವನ ಅವ ಫೋನ್ ನೋಡ್ಬಾರ್ದಪ್ಪ, ಜಾಸ್ತಿ ಗುಡ್ಕ ತಿನ್ಬೇಡ ನಾನು ಅಂದ್ರ ನೀ ಎದಕ್ ಬಂದಿದ್ದೆ. ITI HR ಅಂತ ತಿಳ್ಕೊ. ನೀ ಎದಕ್ ಬಂದಿ ಅದನ್ನ ಮಾಡ ಅಷ್ಟಪ್ಪಜ ಕೇಳಲ್ಲಿ ಅಂಕಲ್ ಹೇಳೋದು ಕೇಳೋಟ ಜೀವನದ ಉದ್ದಾರ ಆಗೋಟ. ಆ ಹುಡುಗಿಯಾರಿಂದ ಹೋಗೋದು ಬಿಡ. ಮನುಷ್ಯಾಗ ಗುರಿ ಅನ್ನೋದು ಇಟ್ಕೊಳ್ಬೇಕ. ಅಂದ್ರ ಅಲ್ಲಿ ಇವನ್ ಗುರಿ ದೊಡ್ಡದವ್ರೆ ಅಂಕಲ್, ಇವನ್ ಕೇಳಿ ಬಿಟ್ಟು ಒಟ್ಟು ಎಸಿದ್ರಿ ಅವಂಗ ಒಟ್ಟು ಎಸಿದ್ರಿ ಆಗ್ಲಿಕ್ಕ. ಬುದ್ಧಿ ಮಾತು ಹೇಳಿ ತಿಳ್ಕೊಳ್ಬೇಕ. A few inches later. ಸೊ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಈಗ ಊಟ ಮಾಡಿ ಮನೆಗೆ ಹೋಗ್ಬೇಕು. ಅಂದ್ರೆ ನಮ್ಗೆ 2 ಕ್ಲಾಸ್ ಇದ್ದಿದ್ವು. 2 ಕ್ಲಾಸ್ ಮುಗಿಸ್ಕೊಂಡು ಬಂದೇವಿ ಹೊರಗೆ. ಹಂಗೆ ಒಟ್ಟು ಕ್ಲಾಸ್ ಕೇಳಿ ದುಸ್ರುಷ್ಟಿ ಮಜಾ ಮಾಡಿ ಹೊಂಟ ನಿಂಗೆ ಮನೆ ಕಡೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಶಿವನ ಮುಂದಿನ ವೀಡಿಯೋದಲ್ಲಿ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.